ನಿರಂತರವಾಗಿ ಪ್ರಕಾಶಿಸುವ ಸೂರ್ಯನನ್ನು ನೋಡಿ ಹೇಗೆ ಕತ್ತಲು ಹೆದರಿ ಓಡಿ ಹೋಗುತ್ತೋ ಹಾಗೆ ನಿರಂತರ ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ದುಡಿಯುವವರನ್ನು ನೋಡಿ ಸೋಲು ಕೂಡ ಭಯದಿಂದ ಪಲಾಯನ ಮಾಡುತ್ತೆ. ಸ್ವಾಮಿ ವಿವೇಕಾನಂದ. ನಮಸ್ಕಾರ ವೀಕ್ಷಕರೇ, ವಿದ್ಯಾರ್ಥಿಗಳೇ. ನಾನು ಮಮತಾ CM, ಜೀವಶಾಸ್ತ್ರ ಉಪನ್ಯಾಸಕಿ. ಹಿಂದಿನ ಸಂಚಿಕೆಯಲ್ಲಿ ಕ್ವಶನ್ ಪೇಪರ್ ಬಿಡಿಸ್ತಾ ಬಂದಿರೋದು ಯಾವುದು 5th ಚಾಪ್ಟರ್ದಲ್ಲಿ. ಸೊ ಆ ಚಾಪ್ಟರ್ ಮೇಲೆ ನಾವಿವಾಗ 2014 17 ತನಕ ಕ್ವಶನ್ ಪೇಪರ್ ಬಿಡಿಸಿದ್ದೇವೆ. ಈ ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ ಕ್ವಶನ್ಗಳನ್ನು ಕಲೆಕ್ಟ್ ಮಾಡಿ 2 ಮಾರ್ಕ್ಸು, 3 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್ ಬಿಡಿಸ್ತಾ ಬಂದಿದ್ದೇವೆ. ಇವಾಗ ನಾವು ಬಿಡಿಸ್ಬೇಕಾಗಿರೋದು ಮಾರ್ಚ್ 2018 ಆ್ಯಂಡ್ ಜುಲೈ 2018. ಇದು ಮೇನು, ಇದು ಸಪ್ಲಿಮೆಂಟರಿ. ಈಗ ಮೇನು ಮತ್ತು ಸಪ್ಲಿಮೆಂಟರಿಯಲ್ಲಿ 5th ಚಾಪ್ಟರ್ದಿಂದ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ದಿಂದ ಬಂದಿರುವಂಥ ಕ್ವಶನನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮಾರ್ಚ್ 2018 2 ಮಾರ್ಕ್ಸಿಗೆ ವಾಟ್ ಈಸ್ ಟೆಸ್ಟ್ ಕ್ರಾಸ್, ರೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಟೆಸ್ಟ್ ಕ್ರಾಸ್, ರೈಟ್ ಇಟ್ ಸಿಗ್ನಿಫಿಕೆನ್ಸ್ ಅಂತ ಕೇಳಿದ್ದಾರೆ. ಮತ್ತೆ 2 ಮಾರ್ಕ್ಸಿಗೆ ಎಲ್ಲಿ ಜುಲೈದಲ್ಲಿ ಕೇಳಿರೋದು ಇದು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹೋಮೋಸೈಗಸ್ ಆ್ಯಂಡ್ ಹಿಟ್ರೋಸೈಗಸ್ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ಹೋಮೋಸೈಗಸ್ ಅಂದ್ರೇನು ಮತ್ತು ಹಿಟ್ರೋಸೈಗಸ್ ಅಂದ್ರೆ ಇದು ಎರಡು ಏನು 2 ಮಾರ್ಕ್ಸಿಗೆ ಬಂದಿದೆ. ಒಂದು ಮಾರ್ಚಕ್ಕೆ, ಇದು ಮಾರ್ಚ್ದಲ್ಲಿ ಬಂದಿದೆ, ಇದು ಜುಲೈದಲ್ಲಿ ಬಂದಿದೆ. ಓಕೆ, ಇದಕ್ಕೆ ಆನ್ಸರ್ ನೋಡೋಣ ಇವಾಗ. ನೋಡಿ, ಟೆಸ್ಟ್ ಕ್ರಾಸ್ ಅಂದ್ರೇನು, ಅದರ ಸಿಗ್ನಿಫಿಕೆನ್ಸ್ ಏನು. ಸೊ ವಾಟ್ ಈಸ್ ಟೆಸ್ಟ್ ಕ್ರಾಸ್, ಬ್ಯಾಕ್ ಕ್ರಾಸ್ ಆರ್ ಟೆಸ್ಟ್ ಕ್ರಾಸ್ ಸೇಮ್, ಸ್ಲೈಟ್ ಡಿಫ್ರೆನ್ಸ್. ಅವಾಗ ಹೇಳಿದ್ದೇನೆ, ಇಲ್ಲಿ ಟೆಸ್ಟ್ ಕ್ರಾಸ್ ಬಗ್ಗೆ ಅಷ್ಟೇ ಬರೆಯೋದು ನೀವು. ಸೊ ಟೆಸ್ಟ್ ಕ್ರಾಸ್ ಅಂದ್ರೇನು ಮತ್ತು ಅದರ ಸಿಗ್ನಿಫಿಕೆನ್ಸ್. ಟೆಸ್ಟ್ ಕ್ರಾಸ್, ಇಟ್ ಈಸ್ ಕ್ರಾಸ್ ಬಿಟ್ವೀನ್ ಅನ್ನೋನ್ ಜೀನೋಟೈಪ್ ಹೈಬ್ರಿಡ್. ಅನ್ನೋನ್ ಜೀನೋಟೈಪ್ ಹೈಬ್ರಿಡ್ ಅಂದರೆ F1 ಪ್ರೊಜೆನಿ. F1 ಪ್ರೊಜೆನಿ ಇದು ಜೀನೋಟೈಪ್ ಗೊತ್ತಿರಲ್ಲ ನಮಗೆ, ಅದು ಹೋಮೋಸೈಗಸ್ಸೋ ಅಥವಾ ಹಿಟ್ರೋಸೈಗಸ್ಸೋ ಅಂತ ಗೊತ್ತಿರಲ್ಲ. ಆ ಅನ್ನೋನ್ ಜೀನೋಟೈಪನ್ನು ಹೈಬ್ರಿಡ್ ಎದ್ದು ಜೀನೋಟೈಪ್ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು. ಸೊ ನೀವು ಇಲ್ಲಿ ಈ ಡೆಫಿನೇಷನ್ ಅಷ್ಟೇ ಬರೆಯೋದು. ಇಟ್ ಈಸ್ ಕ್ರಾಸ್ ಬಿಟ್ವೀನ್ ಅನ್ನೋನ್ ಜೀನೋಟೈಪ್ ಹೈಬ್ರಿಡ್ with recessive parent. This is the definition of the test cross. And its significance andre it is used to identify the genotype of the hybrid. This is called it as the significance. Nodi, ishtu baradre nimage 2 marks sigute. ಟೆಸ್ಟ್ ಕ್ರಾಸ್ ಅಂದ್ರೇನು, ಇಟ್ ಈಸ್ ಅ ಕ್ರಾಸ್ ಬಿಟ್ವೀನ್ ಅನ್ನೋನ್ ಜೀನೋಟೈಪ್ ಹೈಬ್ರಿಡ್ ವಿತ್, ಎಲ್ಲಿ ಕ್ರಾಸ್ ಮಾಡ್ತೇವೆ, ಇಲ್ಲಿ ಇದು ಬ್ಯಾಕ್ ಕ್ರಾಸ್ ಬಿಟ್ಟಾಕಿ, ಇದು ಬೇಕಾಗಿಲ್ಲ ನಿಮಗೆ ಇದಿಷ್ಟನ್ನೇ ಬರೆಯೋದು. ನೋಡಿ, ಈಗ F1 ಹೈಬ್ರಿಡ್ ತಗೋತೇವೆ. F1 ಹೈಬ್ರಿಡ್ ಜೊತೆ ಪ್ಯೂರ್ ರಿಸೆಸಿವ್ ಪೇರೆಂಟ್ ಅನ್ನ ಕ್ರಾಸ್ ಮಾಡೋದು. ಈಗ F1 ಹೈಬ್ರಿಡ್ ಅಂತಂದ್ರೆ ಮೋನೋ ಹೈಬ್ರಿಡ್ ಅಲ್ಲಿ ಮೆಂಡಲ್ ತಗೊಂಡಿರೋದೇನು, ಹೈಟ್ ಆಫ್ ದ ಪ್ಲಾಂಟ್. ಹೈಟ್ ಆಫ್ ದ ಪ್ಲಾಂಟ್ ಅಲ್ಲಿ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರು, ಕ್ಯಾಪಿಟಲ್ ಟಿ ಅನ್ನೋದು ಟಾಲು, ಸ್ಮಾಲ್ ಟಿ ಅನ್ನೋದು ಡ್ವಾರ್ಫ್. ಇವೆರಡು ಏನು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಇದನ್ನು ಕ್ರಾಸ್ ಮಾಡಿದಾಗ ಇದಕ್ಕೇನು ಹೇಳ್ತೇವೆ ನಾವು, ಪ್ಯೂರ್ ರಿಸೆಸಿವ್ ಪೇರೆಂಟ್ ಅಂತ ಹೇಳ್ತೇವೆ. ಇಲ್ಲಿ ಬರೋದು ನಿಮಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಇದು ಜೀನೋಟೈಪ್ ಏನಂತ ಗೊತ್ತಿರೋದಿಲ್ಲ. ಸೊ F1 ಪ್ರೊಜೆನೀಸು ಜೀನೋಟೈಪ್, ಪ್ಯೂರ್ ರಿಸೆಸಿವ್ ಪೇರೆಂಟ್ ಕ್ರಾಸ್ ಮಾಡಿದ್ರಿ ಸ್ಮಾಲ್ ಟಿ, ಆವಾಗ ನಿಮ್ಗೆ ಸಿಗೋದೇನು. ಸೊ ವೆನ್ ಯು ದೀಸ್ ಆರ್ ಕಾಲ್ಡ್ ಆಸ್ ದಿ ಗ್ಯಾಮೆಟ್ಸ್. ಇದು ಒಂದೇ ಥರದ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುತ್ತೆ. F1 ಪ್ರೊಜೆನಿ 2 ಟೈಪದ್ದು ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಈಗ ಇದು ಮತ್ತು ಈ ಗ್ಯಾಮೆಟ್ ಫ್ಯೂಸ್ ಆದಾಗ ಸಿಗೋದೇನು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇದು ಎಲ್ಲಾನು ಏನಿರುತ್ತೆ, ಟಾಲ್ ಇರುತ್ತೆ. ಸೊ ದಿಸ್ ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಟಿ ಅನದರ್ ಆಪ್ಷನ್ನು. ಅವಾಗ ನಿಮ್ಗೆ ಸಿಗೋದೇನು, ಡಾರ್ಫ್. ಇಲ್ಲೇನಾಯ್ತು, ಇದು ಸ್ಮಾಲ್ ಟಿ. ಇದು ಹೋಮೋಸೈಗಸ್ ಅಂತೇವೆ, ಇದಕ್ಕೆ ಹಿಟ್ರೋಸೈಗಸ್ ಅಂತೇವೆ. ಇಲ್ಲಿ ನಿಮಗೆ ಟೆಸ್ಟ್ ಕ್ರಾಸಲ್ಲಿ ಇಫ್ ಯು ಗೆಟ್ 1:1 ರೇಷಿಯೋ, ಫಿನೋಟೈಪಿಕ್ ರೇಷಿಯೋ ಮತ್ತು ಜೀನೋಟೈಪಿಕ್ ಎರಡು ಒಂದೇ ಇರುತ್ತೆ. ಫಿನೋಟೈಪಿಕ್ ರೇಷಿಯೋ ಅಂದ್ರೆ ಒಂದು ಟಾಲ್ ಇರುತ್ತೆ, ಒಂದು ಡಾರ್ಫ್ ಇರುತ್ತೆ. ಅದಕ್ಕೆ ನಾವೇನು ಹೇಳ್ತೇವೆ, 1:1 ರೇಷಿಯೋ. 1:, ಇಫ್ ಕ್ರಾಸ್ ದ F1 hybrid with
ಪ್ಯೂರ್ ರಿಸೆಸಿವ್ ಪೇರೆಂಟ್, ಸೊ ಯು ಗೆಟ್ 1:1. ಇವೆರಡನ್ನು F1 ಪ್ರೊಜೆನಿನ ಮತ್ತೆ ರಿಸೆಸಿವ್ ಪೇರೆಂಟನ್ನು ಕ್ರಾಸ್ ಮಾಡಿದಾಗ ನಿಮಗೆ ಅಲ್ಲಿ 1:1 ರೇಷಿಯೋ ಬಂದಿತ್ತಂದ್ರೆ, ಅಂದರೆ ಒಂದು ಟಾಲು ಒಂದು ಡಾರ್ಫ್ ಬಂದಾಗ ಅದಕ್ಕೇನು ಹೇಳ್ತೇವೆ, ಇಲ್ಲೇನು ಐಡೆಂಟಿಫೈ ಮಾಡ್ತೇವೆ, ಇದು ಏನು ಹೋಮೋಸೈಗಸ್ಸೋ ಹಿಡ್ರೋಸೈಗಸ್ ಅನ್ನೋದು. ಸೊ ಇಫ್ ಯು ಗೆಟ್ 1:1 ರೇಷಿಯೋ, ಇಲ್ಲಿ ನೋಡಿ ಫಿನೋಟೈಪಿಕ್ ರೇಷಿಯೋನು ಸೇಮ್ ಇರುತ್ತೆ, ಜೀನೋಟೈಪಿಕ್ ರೇಷಿಯೋನು ಸೇಮ್ ಇರುತ್ತೆ. ಈಗ 1:1 ರೇಷಿಯೋ ಬಂತು ಅಂದರೆ ಆವಾಗ F1 ಹೈಬ್ರಿಡ್, ದಿಸ್ ಈಸ್ ಅನ್ನೋನ್ ಜೀನೋಟೈಪ್ ಹೈಬ್ರಿಡ್, ನಮಗೆ ಗೊತ್ತಿಲ್ಲ ಇದ್ರ ಜೀನೋಟೈಪ್, ಅದನ್ನು ಯಾವಾಗಲೂ ಏನಿರುತ್ತೆ, ಅದು ಹಿಟ್ರೋಸೈಗಸ್ ಇರುತ್ತೆ. ಸೊ ಇಲ್ಲಿ ನೀವು ಆನ್ಸರ್ ಬರೆಯೋದಿಷ್ಟೇ, ಟೆಸ್ಟ್ ಕ್ರಾಸ್, ಇಟ್ ಈಸ್ ಕ್ರಾಸ್ ಬಿಟ್ವೀನ್ ಅನ್ನೋನ್ ಜೀನೋಟೈಪ್ ಹೈಬ್ರಿಡ್ ವಿತ್ ರಿಸೆಸಿವ್ ಪೇರೆಂಟ್, ಆ್ಯಂಡ್ ಯು ಕ್ಯಾನ್ ಶೋ ದಿಸ್ ಒನ್. ಇದನ್ನು ನೀವು ರಿಪ್ರೆಸೆಂಟ್ ಮಾಡಿ ಆಮೇಲೆ ಅದ್ರ ಸಿಗ್ನಿಫಿಕೆನ್ಸ್ ಅಂದಾಗ ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ದ ಜೀನೋಟೈಪ್ ಆಫ್ ದ ಹೈಬ್ರಿಡ್. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎರಡನೇ ಕ್ವಶನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹೋಮೋಸೈಗಸ್ ಆ್ಯಂಡ್ ಹಿಟ್ರೋಸೈಗಸ್ ಪ್ಲಾಂಟ್ಸ್. ಇದು 2 ಮಾರ್ಕ್ಸ್ಗೆ. ಹೋಮೋಸೈಗಸ್ ಪ್ಲಾಂಟ್ ಅಂದರೆ ಏನು ಅನ್ನೋದಕ್ಕೆ 1 ಮಾರ್ಕ್ಸು, ಹಿಟ್ರೋಸೈಗಸ್ ಪ್ಲಾಂಟ್ ಅನ್ನೋದಕ್ಕೆ 1 ಮಾರ್ಕ್ಸು. ಸೊ ಇವಾಗ ಆನ್ಸರ್ ನೋಡೋಣ. ಏನು ಹೋಮೋಸೈಗಸ್ ಅಂದರೆ ಏನು ಬರಿಬೇಕು, ಹಿಟ್ರೋಸೈಗಸ್ ಅಂದರೆ ಏನು ಬರಿಬೇಕು, ಆನ್ಸರ್ ನೋಡೋಣ. ಇವಾಗ ಹೋಮೋಸೈಗಸ್ ಮತ್ತು ಹಿಟ್ರೋಸೈಗಸ್ ಪ್ಲಾಂಟ್ ಅಂದರೆ, ಹೋಮೋಸೈಗಸ್ ಪ್ಲಾಂಟ್ ಅಂದರೆ ಇಟ್ ಈಸ್ ಸಿಚುವೇಶನ್ ಆಫ್ ಆ್ಯನ್ ಇಂಡಿವಿಜುವಲ್, ಅಂದರೆ ಒಂದು ಇಂಡಿವಿಜುವಲ್ದಲ್ಲಿ ಹೇಗಿರುತ್ತೆ, ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಯಾವುದೋ ಒಂದು ಕ್ಯಾರೆಕ್ಟರು ಅಲ್ಲಿ ಎಲ್ಲಾಗುತ್ತೆ, ಅಲ್ಲೇ ಪೇರ್ ಆಫ್ ಸಿಮಿಲರ್ ಜೀನ್ ವಿಚ್ ಕಂಟ್ರೋಲ್ಸ್, ಒಂದು ಕ್ಯಾರೆಕ್ಟರ್ನ ಎರಡು ಸೇಮ್ ಇರೋ ಜೀನು ಕಂಟ್ರೋಲ್ ಮಾಡಿದಾಗ ಅದಕ್ಕೆ ಹೋಮೋಸೈಗಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ಇಟ್ ಈಸ್ ಅ ಸಿಚುವೇಶನ್ ಆರ್ ದ ಕಂಡೀಷನ್ ಆಫ್ ಆನ್ ಇಂಡಿವಿಜುವಲ್ ಇನ್ ವಿಚ್, ಅವ್ರು ಏನು ಕೇಳಿರೋದು ಪ್ಲಾಂಟ್ ಅಂತ ಕೇಳಿದಾರಲ್ವಾ, ಅದಕ್ಕೆ ನೀವು ಇಲ್ಲಿ ಬರಿಬೇಕು ಸಿಚುವೇಶನ್ ಆಫ್ ಅನ್ ಇಂಡಿವಿಜುವಲ್ ಇನ್ ವಿಚ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಯಾವುದೇ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋಕ್ಕೆ ಯಾವಾಗಲೂ ಪೇರ್ ಆಫ್ ಜೀನ್ ಬೇಕು. ಈ ಪೇರ್ ಆಫ್ ಜೀನು ಹೋಮೋಸೈಗಸ್ ಇದ್ದಾಗ ಅದಕ್ಕೆ ಹೋಮೋಸೈಗಸ್ ಅಂದರೆ ಎರಡೂ ಸೇಮ್ ಇದ್ರೆ, ಈ ಎರಡೂ ಜೀನು ಸೇಮ್ ಇದ್ದಾಗ ಸಿಮಿಲರ್ ಜೀನ್ಸ್, ಅದಕ್ಕೇನು ಹೇಳ್ತೇವೆ, ಹೋಮೋಸೈಗಸ್ ಪ್ಲಾಂಟ್ ಅಂತ ಹೇಳ್ತೇವೆ. ಅದೇ ಈಗ ಇವೆರಡು ಬೇರೆ ಬೇರೆ ಇದ್ದಾಗ ಜೀನು, ಇವೆರಡು ಜೀನ್ ಬೇಕು ಎಕ್ಸ್ಪ್ರೆಸ್ ಆಗಕ್ಕೆ, ಆದರೆ ಈ ಎರಡು ಜೀನು ಬೇರೆ ಬೇರೆ ಇದ್ದಾಗ ಹಿಟ್ರೋಸೈಗಸ್ ಅಂತ ಹೇಳ್ತೇವೆ. ಇಟ್ ಈಸ್ ಸಿಚುವೇಶನ್ ಆಫ್ ಆನ್ ಇಂಡಿವಿಜುವಲ್ ಇನ್ ವಿಚ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಒಂದು ಕ್ಯಾರೆಕ್ಟರ್ ಕಂಟ್ರೋಲ್ ಆಗಕ್ಕೆ ಅಲ್ಲಿ ಪೇರ್ ಆಫ್ ಜೀನ್ಸ್ ವಿಚ್ ಆರ್ ಡಿಸ್ಸಿಮಿಲರ್ ಜೀನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪಾರ್ಟ್ ಬರಿಬೇಕು. ಇಲ್ಲಿ ಸಿಮಿಲರ್ ಜೀನ್ ಇದ್ದಾಗ ಹೋಮೋಸೈಗಸ್ ಹೇಳ್ತೇವೆ, ಡಿಸ್ಸಿಮಿಲರ್ ಜೀನ್ಸ್ ಇದ್ದಾಗ ಹಿಟ್ರೋಸೈಗಸ್ ಹೇಳ್ತೇವೆ. ಸೊ ಇಫ್ ಯು ರೈಟ್ ಲೈಕ್ ದಿಸ್ ಯು ಗೆಟ್ 2 ಮಾರ್ಕ್ಸ್, ಫುಲ್ ಮಾರ್ಕ್ಸ್. ಇದಕ್ಕೊಂದು ಮಾರ್ಕ್ಸು, ಇದಕ್ಕೊಂದು ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಬರಿಬೇಕು. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಹೀಗೆ 2 ಮಾರ್ಕ್ಸ್ ಕ್ವಶನ್ ಆಯಿತು. ಥರ್ಡ್ ಒನ್, ಡಿಸ್ಕ್ರೈಬ್ ದ ಹೆಪ್ಲೋಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಸಿಸ್ಟಮ್ ಇನ್ ಹನಿ ಬೀಸ್. ಈಗ ಇಲ್ಲೇನಿದೆ, ಇದು ನೀವು ಕಲ್ತಿದ್ದೀರಾ ಸೆಕ್ಸ್ ಡಿಟರ್ಮಿನೇಷನ್ನು XX XY ಟೈಪ್, XX X0 ಟೈಪ್, ಮತ್ತು ZW ಟೈಪ್, ಲೈಕ್ ದಿಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಕಲ್ತಿದ್ದೀರಾ. ಹಾಗೆ ಇಲ್ಲಿ ಹೆಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನು, ಹೆಪ್ಲೋ ಅಂತಂದರೆ ಸಿಂಗಲ್ಲು, ಡಿಪ್ಲಾಯ್ಡ್ ಅಂತಂದರೆ ಡಬಲ್, 2N. ಸೊ 1 ಸೆಟ್ ಇದ್ದಾಗ 2 ಸೆಟ್ ಇದ್ದಾಗ ಅಲ್ಲಿ ಹನಿ ಬಿ ಒಳಗೆ ಈ ಥರ ಏನು ಸೆಕ್ಸ್ ಡಿಟರ್ಮಿನೇಷನ್ ಆಗುತ್ತೆ. ಅದನ್ನು ನೀವು ಹನಿ ಬೀನಿಯಲ್ಲಿ ಆಗುವಂಥ ಸೆಕ್ಸ್ ಡಿಟರ್ಮಿನೇಷನ್ಗೆ ಹೆಪ್ಲೋ ಡಿಪ್ಲಾಯ್ಡ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಹೇಳ್ತಾರೆ. ಇದನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ನೋಡೋಣ ಇವಾಗ ಆನ್ಸರ್ ಯಾವ ಥರ ಬರಿಬೇಕು ಅನ್ನೋದನ್ನು ನೋಡೋಣ. ಇವಾಗ ನೋಡಿ, ಈಗ ಹೆಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಹೇಗಿರುತ್ತೆ ನೋಡೋಣ. ಸೊ ಇಲ್ಲಿದೆ ಕ್ವಶನ್ಸ್ ಆನ್ಸರ್. ಇಲ್ಲಿ ದಿಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ವಿ ಕ್ಯಾನ್ ಸಿ ಇನ್ ಹನಿ ಬೀಸ್. ಹನಿ ಬೀಸ್ ಒಳಗೆ ಈ ಥರದ್ದು ಸೆಕ್ಸ್ ಡಿಟರ್ಮಿನೇಷನ್ ನೋಡ್ತೇವೆ. ಯಾಕಂದ್ರೆ ಹನಿ ಬೀ ಒಳಗೆ 3 ಟೈಪ್ ಇರುತ್ತೆ. ಒಂದು ಕ್ವೀನು,
ಆಮೇಲೆ ಕಿಂಗ್ ಮತ್ತು ಸರ್ವಂಟ್ಸ್ ಅಂತ 3 ಥರದ್ದು ಹನಿ ಬೀಸ್ ಇರುತ್ತೆ. ಇದು ಏನು, ಇದು ಹೆಂಗ್ ಡಿಟರ್ಮಿನ್ ಆಗುತ್ತೆ ಅಂದರೆ ಈ ಹೆಪ್ಲಾಯ್ಡ್ ಬಂದಾಗ ಯಾವ್ದು ಬರುತ್ತೆ, ಡಿಪ್ಲಾಯ್ಡ್ ಬಂದಾಗ ಯಾವ್ದು ಬರುತ್ತೆ ಅನ್ನೋದು ಹೇಳ್ತೇವೆ. ದಿಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ವಿ ಕ್ಯಾನ್ ಸಿ ಇನ್ ಹನಿ ಬೀಸ್. It is based on the number of set of chromosome an individual receive. ಇಲ್ಲೇನಿದೆ, ಯಾವಾಗಲೂ ಹೈಯರ್ ಇದರಲ್ಲಿ 2n ಇರುತ್ತಲ್ವಾ, ಬಟ್ ಇಲ್ಲಿ ಒನ್ ಸೆಟ್ ಬರುತ್ತೋ ಅಥವಾ 2 ಸೆಟ್ ಬರುತ್ತೋ ಅದ್ರ ಮೇಲೆ ಏನಾಗುತ್ತೆ, ಇಲ್ಲೇ ಸೆಕ್ಸು ನಿರ್ಧಾರ ಆಗುತ್ತೆ. ಸೊ ಹೆಪ್ಲೋಡಿಪ್ಲಾಯ್ಡ್ type of sex determination we can see in honeybees. This is based on chromosomes, individual which, so the chromosome which receive ಅಥವಾ 1 set ಅನ್ನು ರಿಸೀವ್ ಮಾಡುತ್ತೋ 2 set ಅನ್ನು ರಿಸೀವ್ ಮಾಡುತ್ತೆ, ಅದ್ರ ಮೇಲೆ ಏನಾಗಿರುತ್ತೆ, ಇದು ಕ್ವೀನೋ ಕಿಂಗೋ ಸರ್ವಂಟೋ ಅನ್ನೋದು ನಿರ್ಧಾರ ಆಗಿರುತ್ತೆ. ಓಕೆ, ಇವಾಗ ನೋಡಿ ಎಲ್ಲಿ ಆಗುತ್ತೆ ಅನ್ನೋದು ಹೇಳ್ತೇನೆ. ವೆನ್ ಓವಮ್ ಈಸ್ ಫರ್ಟಿಲೈಸ್ಡ್ ಬೈ ಮೇಲ್ ಗ್ಯಾಮೆಟ್, ದ ಡಿಪ್ಲಾಯ್ಡ್ ಝೈಗೋಟ್ ವಿಚ್ ಈಸ್ ಡೆವಲಪ್ಡ್ ಇನ್ ಎ ಫೀಮೇಲ್, ದಟ್ ಈಸ್ ಕ್ವೀನ್ ಆರ್ ವರ್ಕರ್. ಈಗ ನೋಡಿ ಇಲ್ಲಿರುತ್ತಲ್ವಾ, ಈಗ 2 ಗ್ಯಾಮೆಟ್ ಬರುತ್ತಲ್ವಾ, ಇಲ್ಲಿ ನೋಡಿ ವೆನ್ ಓವಮ್ ಡೆವಲಪ್ಸ್, ಓವಮ್ ಈಸ್ ಫರ್ಟಿಲೈಸ್ಡ್ ಬೈ ಮೇಲ್ ಗ್ಯಾಮೆಟ್. ಯಾವಾಗಲೂ ಫರ್ಟಿಲೈಸೇಷನ್ದಾಗ ಏನಿರುತ್ತೆ, ಮೇಲು ಮತ್ತು ಫೀಮೇಲ್ ಗ್ಯಾಮೆಟ್. ದಿಸ್ ಈಸ್ ಎನ್ ಸೆಟ್ ಇರುತ್ತೆ, ಇದಕ್ಕೂ ಕೂಡ ಎನ್ ಸೆಟ್ ಇರುತ್ತೆ. ಇಲ್ಲಿ ಮೇಲ್ ಅಂತ ಹಾಕಿದ್ರೆ ಇದು ಏನು ಹೇಳ್ತೇವೆ, ಫೀಮೇಲ್ ಅಂತ ಹೇಳ್ತೇವೆ. ಸೊ ದಿಸ್ ಒನ್ ಈಸ್ ವಿ ಕಾಲ್ ಇಟ್ ಆಸ್ ಮೇಲ್, ದಿಸ್ ಈಸ್ ಫೀಮೇಲ್. ಆಯ್ತಾ, ಇಲ್ಲಿ 1 ಸೆಟ್ ಇರುತ್ತೆ, ಇನ್ನು ಗ್ಯಾಮೆಟ್ ಒಳಗೆ ಯಾವಾಗಲೂ ಒಂದೇ ಸೆಟ್ ಇರುತ್ತೆ, 2 ಸೆಟ್ಸ್ ಇರೋದಿಲ್ಲ. ಅದಕ್ಕೆ ಇವಕ್ಕೆ ಗ್ಯಾಮೆಟ್ ಸೆಲ್ಸ್ ಅಂತ ಹೇಳ್ತೇವೆ. ಇವೆರಡು ಫ್ಯೂಸ್ ಆಗೋ ಪ್ರೊಸೆಸ್ಗೆ ಏನು ಹೇಳ್ತೇವೆ, ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಈಗ ಇದು ಎನ್ನು ಕೂಡಿದಾಗ ಏನಾಗುತ್ತೆ, 2n ಆಗುತ್ತೆ. ನೋಡಿ ಇವಾಗ ದಿಸ್ ಈಸ್ ಮೇಲ್, ಇಲ್ಲಿ ಎನ್ ಸೆಟ್, ದಿಸ್ ಈಸ್ ಫೀಮೇಲ್, ಇಲ್ಲಿ ಎನ್ ಅಂತಿದೆ. ಇಲ್ಲಿ ಅಷ್ಟೇ ಇರುತ್ತೆ, ಇಲ್ಲಿ ಸಿಂಗಲ್. ಇವಕ್ಕೇನು ಹೇಳ್ತೇವೆ, ಇದು ಮೇಲ್ ಗ್ಯಾಮೆಟ್, ಇದು ಫೀಮೇಲ್ ಗ್ಯಾಮೆಟ್. ಫೀಮೇಲ್ ಗ್ಯಾಮೆಟ್ಗೆ ಎಗ್ ಅಂತ ಹೇಳ್ತೇವೆ, ಮೇಲ್ ಗ್ಯಾಮೆಟ್ಗೆ ಸ್ಪರ್ಮ್ಸ್ ಆರ್ ಎಂಥ್ರೋಜೋಯ್ಡ್ಸ್ ಲೋವರ್ ಮೆಂಬರ್ಸ್ ಒಳಗೆ ಹೇಳ್ತೇವೆ. ಈಗ ಸ್ಪರ್ಮು ಎಗ್ಗು, ಈಗ ಒಂದು ವೇಳೆ ಇದು ಫರ್ಟಿಲೈಸ್ ಆಯ್ತು, ಇದು ಅಂದ್ರೆ ಮೇಲ್ ಗ್ಯಾಮೆಟ್ಟು ಮತ್ತು ಫೀಮೇಲ್ ಗ್ಯಾಮೆಟ್ಟು ಫ್ಯೂಸ್ ಆದಾಗ ಇಲ್ಲಿ ನೋಡಿ, ಇಲ್ಲಿಂದ 1 ಸೆಟ್ಟು ಇಲ್ಲಿಂದ 1 ಸೆಟ್ ಅಂದ್ರೆ 2n ಆಯ್ತಾನೆ. ಈಗ ಒಂದ್ ವೇಳೆ ಈ ಎಗ್ಗು ಈ ಮೇಲ್ ಗ್ಯಾಮೆಟ್ ಜೋಡಿ ಫ್ಯೂಸ್ ಆಗಿ ಫರ್ಟಿಲೈಸ್ಡ್ ಆಯ್ತು ಅಂದಾಗ ಅವಾಗೇನು 2n ಬರುತ್ತೆ. ಆವಾಗ 2n ಎಲ್ಲಿರುತ್ತೆ, ಆ ಹನಿ ಬೀಸು ಐದರ್ ಕ್ವೀನ್ ಇರುತ್ತೆ, ಇಲ್ಲ ಅಂದ್ರೆ ವರ್ಕರ್ ಇರುತ್ತೆ. ಕ್ವೀನ್ ಆರ್ ವರ್ಕರ್, ಸರ್ವಂಟ್ ಅಂತ ಹೇಳಿದ್ನಲ್ಲ, ಕ್ವೀನು ಡ್ರೋನು ವರ್ಕರ್ ಅಂತ 3 ಸೆಟ್ ಬರುತ್ತೆ. ಅದರಲ್ಲಿ ಕ್ವೀನು ಒಂದು ಗೂಡಿಗೆ ಒಂದೇ ಇರುತ್ತೆ, ಒಂದೇ ಕ್ವೀನ್ ಇರುತ್ತೆ ಒಂದು ಗೂಡಿಗೆ. ಸೊ ಡ್ರೋನ್ ಅಂತಂದ್ರೆ ಅದು ಮೇಲು. ವರ್ಕರ್ಸು ಇದೇನಿದೆ, ಮೇಲು ಫೀಮೇಲೇ ಇರುತ್ತೆ ವರ್ಕರ್ಸ್. ಈಗ ನೋಡಿ ಮೇಲ್ ಗ್ಯಾಮೆಟ್ಟು ಮತ್ತು ಫೀಮೇಲ್ ಗ್ಯಾಮೆಟ್ಟು ಫ್ಯೂಸ್ ಆಗಿ 2n 2 ಸೆಟ್ ಗ್ಯಾಮೆಟ್, ಸಾರಿ 2 ಸೆಟ್ ಕ್ರೋಮೋಸೋಮ್ ಆಗಿತ್ತು ಅಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಅಲ್ಲಿ ಹುಟ್ಟುವಂಥದ್ದೇ ಅದು ಕ್ವೀನು ಅಥವಾ ವರ್ಕರು. ಗೊತ್ತಾಯ್ತಾ? ಈಗ ಒಂದ್ ವೇಳೆ ಈ ಓವಮ್ ಪಾರ್ಥೆನೋಜೆನೆಸಿಸ್ ಅಂದ್ರೆ ಇದು ಏನಾಗುತ್ತಲ್ಲ, ಈ ಎಗ್ಗು ಇದ್ರ ಜೊತೆ ಫ್ಯೂಸ್ ಆಗೋದೇ ಇಲ್ಲ, ಫರ್ಟಿಲೈಸ್ಡ್ ಆಗೋದೇ ಇಲ್ಲ. ಈ ಡೈರೆಕ್ಟ್ ಈ ಎಗ್ಗು ಮುಂದೆ ಹನಿಬಿಯಾಗಿ ಡೆವಲಪ್ ಆಗಿಬಿಡುತ್ತೆ. ಅದಕ್ಕೆ ಆ ಪ್ರೊಸೆಸ್ಗೆ ಏನು ಹೇಳ್ತೇವೆ, ವಿತೌಟ್ ಫರ್ಟಿಲೈಸೇಷನ್ ಡೆವಲಪ್ಮೆಂಟ್ ಆಫ್ ದ ಝೈಗೋಟ್. ವಿತೌಟ್ ಫರ್ಟಿಲೈಸೇಷನ್ ಡೆವಲಪ್ಮೆಂಟ್ ಆಫ್ ಝೈಗೋಟ್. ಅಲ್ಲಿಗೆ ಏನಾಗುತ್ತೆ, ಎಗ್ಗು ಝೈಗೋಟ್ ಆಗಿ ತಾನಕ್ಕೆ ಝೈಗೋಟ್ ಆಗಿ ಡೆವಲಪ್ ಆಗುತ್ತೆ. ಆ ಪ್ರೊಸೆಸ್ಗೆ ಏನು ಹೇಳ್ತೇವೆ, ಪಾರ್ಥೆನೋಜೆನೆಸಿಸ್. ವಿತೌಟ್ ಫರ್ಟಿಲೈಸೇಷನ್ ದ ಝೈಗೋಟ್ ವಿಚ್ ಡೆವಲಪ್ಸ್. ನೋಡಿ ಈಗ ಒಂದ್ ವೇಳೆ ಓವಮ್ಮು ಇದ್ರ ಜೋಡಿ ಫ್ಯೂಸ್ ಆಗ್ಲಾರ್ದೆ ಡೈರೆಕ್ಟ್ ಆಗಿ ಇದು ಏನಾಗುತ್ತೆ, ಇಂಡಿವಿಜುವಲ್ ಆಗಿತ್ತಂದ್ರೆ ವಿತೌಟ್ ಫರ್ಟಿಲೈಸೇಷನ್ ಮೇಲ್ ಇಂಡಿವಿಜುವಲ್, ಆವಾಗ ಇದು ಬರೀ ಎನ್ ಅಷ್ಟೇ ಇರುತ್ತೆ, ಅದರಲ್ಲಿ 2n ಬರೋದೇ ಇಲ್ಲ. ಆವಾಗ ಅದು ಯಾವ್ದಾಗುತ್ತೆ, ದಟ್ ಒನ್ ಈಸ್ ಕಾಲ್ಡ್ ಡ್ರೋನ್ ಈಸ್ ಫಾರ್ಮ್ಡ್. ಡ್ರೋನ್ ಅಂದ್ರೆ ಇಲ್ಲಿ ಮೇಲ್ ಅಂತ, ಡ್ರೋನ್ ಅಂದ್ರೆ
ಮೇಲ್ ಹನಿ ಬೀಸ್, ಕ್ವೀನು ಮತ್ತು ಸರ್ವೆಂಟ್ ಆರ್ ವಿ ಕಾಲ್ ಇಟ್ ಆಸ್ ದಿ ವರ್ಕರ್ಸ್. ಇವು ಯಾವಾಗಲೂ ಏನಿರುತ್ತೆ, ಫೀಮೇಲ್ ಇರುತ್ತೆ. ಇದು ಫೀಮೇಲ್ದಲ್ಲಿ 2n ಸೆಟ್ ಇರುತ್ತೆ, ಮೇಲ್ದಲ್ಲಿ n ಸೆಟ್ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಹೆಪ್ಲಾಯ್ಡ್ ಅಂದರೆ ಮೇಲ್ ಹನಿ ಬೀಸ್, ಡ್ರೋನ್ ಅಲ್ಲೇ 1 ಸೆಟ್ ಇರುತ್ತೆ. ಡಿಪ್ಲಾಯ್ಡ್ ಅಂತಂದ್ರೆ ಫೀಮೇಲ್ದಲ್ಲಿ 2 ಸೆಟ್ ಇರುತ್ತೆ. ಮೇಲ್ದಲ್ಲಿ 1 ಸೆಟ್ಟು, ಫೀಮೇಲ್ದಲ್ಲಿ 2 ಸೆಟ್ಟು. ಅದಕ್ಕೇನು ಹೇಳ್ತೇವೆ ನಾವು? ಸೊ ದಟ್ ಸಚ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಕಾಲ್ ಇಟ್ ಆಸ್ ದಿ ಹೆಪ್ಲೋ ಡಿಪ್ಲಾಯ್ಡ್. ಹೆಪ್ಲೋ ಅಂದ್ರೆ ಮೇಲು, ಡಿಪ್ಲಾಯ್ಡ್ ಅಂದ್ರೆ ಕ್ವೀನ್ ಆರ್ ವರ್ಕರ್. 1 ಸೆಟ್ ಕ್ರೋಮೋಸೋಮ್ ಇದ್ದಾಗ ಮೇಲ್ ಆಗುತ್ತೆ, 2 ಸೆಟ್ ಕ್ರೋಮೋಸೋಮ್ ಇದ್ದಾಗ ಫೀಮೇಲ್ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ಹೆಪ್ಲೋಡಿಪ್ಲಾಯ್ಡಿಕ್ ಸೆಕ್ಸ್ ಡಿಟರ್ಮಿನೇಷನ್. ಇದನ್ನ 2-3 ಟೈಮ್ಸ್ ಕೇಳಿದ್ದಾರೆ ಇದು. ಈಗ when ovum develops itself without fertilization, ovum develops, that is male. If the egg which fused with that is male gamete, that forms 2n. ಇಲ್ಲಿ ಕೊಟ್ಟಿದ್ದಾರೆ 32. 32 ಹಾಫ್ ಅಂತಂದ್ರೆ 16. ಬರೀ 16 ಕ್ರೋಮೋಸೋಮ್ ಇತ್ತು ಅಂದ್ರೆ ಅದು ಮೇಲ್ ಆಗಿರುತ್ತೆ. ಹನಿ ಬೀಸ್ ಅಲ್ಲಿ 32 ಕ್ರೋಮೋಸ್ ಇದ್ದಾಗ ಅದು ಫೀಮೇಲ್ ಆಗಿರುತ್ತೆ. ಫೀಮೇಲ್ ಒಳಗೆ 2 ಟೈಪ್ ಹೇಳ್ತೆ, ಐದರ್ ಕ್ವೀನ್ ಆರ್ ವರ್ಕರ್. ಸೊ ನೋಡಿ, ಹೆಪ್ಲಾಯ್ಡ್ ಮೇಲ್ ಹನಿ ಬೀಸು ಯಾವಾಗಲೂ ಅದಕ್ಕೆ ಡ್ರೋನ್ ಅಂತ ಹೇಳ್ತೇವೆ. ಅದು ಹೆಪ್ಲಾಯ್ಡ್ ಇರುತ್ತೆ, ಅಲ್ಲಿ 16 ಕ್ರೋಮೋಸೋಮ್ ಇರುತ್ತೆ. ದೆನ್ ಇಟ್ ಫಾರ್ಮ್ಸ್ ದ ಸ್ಪರ್ಮ್ಸ್ ಬೈ ಮೈಟೋಸಿಸ್. ಈಗ ಇದು ಆಗಿತ್ತು ಅಂದ್ರೆ ಯಾವಾಗಲೂ ಸೆಕ್ಷುವಲ್ ರಿಪ್ರೊಡಕ್ಷನ್ದಾಗ ಮಿಯೋಸಿಸ್ ಆಗುತ್ತೆ. ಆದ್ರೆ ಇಲ್ಲಿ ಇರೋದೇ 1 ಸೆಟ್ ಇರೋದ್ರಿಂದ ಇಲ್ಲಿ ಮಿಯೋಸಿಸ್ ಪ್ರೊಸೆಸ್ ಆಗೋದೇ ಇಲ್ಲ, ಡೈರೆಕ್ಟ್ ಅದು ಮೈಟೋಸಿಸ್ ಪ್ರೊಸೆಸ್ ಆಗಿ 1 ಸೆಟ್ ಅನ್ನು ಹಾಗೆ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಈಗ ಸೆಕ್ಸ್ ಡಿಟರ್ಮಿನೇಷನ್ ಹೇಗೆ ನೀವು ಬರಿಬೇಕಾದ್ರೆ ಈಗ 3 ಮಾರ್ಕ್ಸ್ಗೆ ಹೇಳಿದ್ರಲ್ಲ, this one which carries 1.5 marks. ನೀವು ರೈಟಿಂಗಿಗೆ ನಿಮ್ಗೇನು 1.5 ಮಾರ್ಕ್ಸ್ ಇರುತ್ತೆ. ಈ ನೀವೇನಿದು ರಿಪ್ರೆಸೆಂಟೇಷನ್ ಮಾಡ್ತಿರಲ್ಲ ಇದಕ್ಕೆ 1.5 ಮಾರ್ಕ್ಸ್ ಇರುತ್ತೆ. ಈಗ ಪೇರೆಂಟು ಫಿಮೇಲ್ದಲ್ಲಿ ಎಷ್ಟಿದೆ? 2n. ಯಾವಾಗಲೂ ಫಿಮೇಲ್ದಲ್ಲಿ 2n ಇರುತ್ತೆ. ಫಿಮೇಲ್ದಲ್ಲಿ ಯಾವಾಗಲೂ ಏನಿರುತ್ತೆ? 2n ಇರುತ್ತೆ. 2n ಅಂತಂದ್ರೆ ಎಷ್ಟು? 32. ಅಂದ್ರೆ ಹನಿ ಬೀದಲ್ಲಿ 32 ಅಥವಾ 16 ಪೇರ್ಸ್ ಕ್ರೋಮೋಸೋಮ್ ಇರುತ್ತೆ. ಫೀಮೇಲ್ದಲ್ಲಿ 2n ಇರುತ್ತೆ, ಮೇಲ್ದಲ್ಲಿ ಏನಾಗುತ್ತೆ? n. ಈಗ ಈ ಫಿಮೇಲು ಮಿಯೋಸಿಸ್ ಪ್ರೊಸೆಸ್ ಆಗುತ್ತೆ. ಮಿಯೋಸಿಸ್ ಪ್ರೊಸೆಸ್ ಆದಾಗ ಗ್ಯಾಮೆಟ್ನಲ್ಲಿ ಒಂದೇ ಸೆಟ್ ಕ್ಯಾರಿ ಮಾಡುತ್ತೆ. ಆದ್ರೆ ಮೇಲೊಳಗೆ ಇರೋದೇ 1 ಸೆಟ್ ಇರುತ್ತಲ್ಲ, ಜಸ್ಟ್ ಮೈಟೋಸಿಸ್ ಸೆಲ್ ಡಿವಿಷನ್ ಆಗುತ್ತೆ. ಮೈಟೋಸಿಸ್ ಅಂತೇವೆ ಅದಕ್ಕೆ. ಇಲ್ಲಿ ಮಿಯೋಸಿಸ್ ಅಂದ್ರೆ ರಿಡಕ್ಷನ್ ಡಿವಿಷನ್, ಕ್ರೋಮೋಸೋಮ್ ನಂಬರು ಹಾಫ್ ಆಗುತ್ತೆ. ಇಲ್ಲಿ ಮೈಟೋಸಿಸ್ ಅಂದ್ರೆ ಇರುವಂತ ಕ್ರೋಮೋಸೋಮ್ ನಂಬರು ಹಾಗೆ ಮೇಂಟೈನ್ ಆಗುತ್ತೆ. ಅದಕ್ಕೇನು ಹೇಳ್ತಾರೆ? ಮೈಟೋಸಿಸ್ ಅಂತಾರೆ. ದೀಸ್ ಆರ್ ದಿ 2 ಟೈಪ್ಸ್ ಆಫ್ ಸೆಲ್ ಡಿವಿಷನ್ಸ್ ವಿ ಸಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಮೈಟೋಸಿಸ್, ಮಿಯೋಸಿಸ್. ಮಿಯೋಸಿಸ್ ಪ್ರೊಸೆಸ್ ಯಾವಾಗಲೂ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ದಲ್ಲಿ ಆಗುತ್ತೆ. ಮೈಟೋಸಿಸ್ ಎಲ್ಲದರಲ್ಲೂ ಆಗುತ್ತೆ ನಾರ್ಮಲ್ ಆಗಿ. ಇಲ್ಲಿ ಮೇಲೊಳಗೆ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಜಸ್ಟ್ ಮೈಟೋಸಿಸ್ ಆಗುತ್ತೆ. 1 ಸೆಲ್ ಇದ್ದದ್ದು 2 ಆಗುತ್ತೆ. 16 ಕ್ರೋಮೋಸೋಮೇ ಇರುತ್ತೆ. ಆಮೇಲೆ ಈ 16 ಒಂದ್ ವೇಳೆ ಈ ಗ್ಯಾಮೆಟ್ಟು ಮತ್ತು ಈ ಗ್ಯಾಮೆಟ್ಟು ಫ್ಯೂಸ್ ಆಯ್ತು ಅಂದ್ರೆ ಅವಾಗ ಅದು ಫೀಮೇಲ್ ಆಗುತ್ತೆ. ಇದು ಮತ್ತೆ ಇದು ಫ್ಯೂಸ್ ಆಯ್ತು ಅಂದ್ರೆ ಫೀಮೇಲ್ ಆಗುತ್ತೆ, ಯಾಕಂದ್ರೆ 2 ಸೆಟ್ ಆಗುತ್ತೆ. ಒಂದ್ ವೇಳೆ ಇದು ಏನ್ 16 ಇದೆಯಲ್ಲ ಇದೇ ತಾನೇ ಡೈರೆಕ್ಟ್ ಆಗಿ ಝೈಗೋಟಾಗಿ ಡೆವಲಪ್ ಆದಾಗ ಮೇಲ್ ಆಗುತ್ತೆ. This is called haplodiploid sex determination. So such type of sex determination we can see ಅಂದ್ರೆ haploid ಇದೆ, diploid ಇದೆ. Sex determination we can see in honeybees. ಸೊ ಐ ಥಿಂಕ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಈ ತರ ನೀವು ಜಸ್ಟ್ ಪಾಯಿಂಟ್ಸ್ ಬರೆದ್ಬಿಟ್ಟು ಇದನ್ನ ರಿಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡಿ, ಈ ತರ ನೀವು ಪಾಯಿಂಟ್ಸ್ ಬರಿಬೇಕು, 1 2 3 4. ಸೊ ಆ ನಂತರ ಇದು ರಿಪ್ರೆಸೆಂಟ್ ಮಾಡಬೇಕು. ಗ್ಯಾಮೆಟ್ಸ್ ಅದು, ಪ್ರೊಜೆನಿ ಅದು, ಫಿಮೇಲ್ ಹೇಗಿರುತ್ತೆ, ಮೇಲ್ ಹೇಗಿರುತ್ತೆ, ಅಲ್ಲಿ ಗ್ಯಾಮೆಟ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ಬರುತ್ತೆ, ಆಮೇಲೆ ಇಲ್ಲಿ ಏನ ಪಾರ್ಥೆನೋಜೆನೆಸಿಸ್ ಯು ಹ್ಯಾವ್ ಟು ರೈಟ್. ಅಂದ್ರೆ ಇಲ್ಲಿ ಫರ್ಟಿಲೈಸ್ಡ್ ಆಗೋದಿಲ್ಲ, ಡೈರೆಕ್ಟ್ ಗ್ಯಾಮೆಟ್ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇದು ಫಿಮೇಲ್ ಗ್ಯಾಮೆಟ್, ಇದು ಏನೈತಲ್ಲ ಮೇಲ್ ಗ್ಯಾಮೆಟ್. ಇವೆರಡು ಫ್ಯೂಸ್ ಆದಾಗ ಇಲ್ಲಿ ಫಿಮೇಲ್ ಆಗುತ್ತೆ.
The special characteristic feature of this system, sex determination, male honeybees do not have father but have grandfather. This is very important. ನೋಡಿ ಅದರ ಗ್ರ್ಯಾಂಡ್ ಫಾದರ್, ಇದು ಗ್ರ್ಯಾಂಡ್ ಫಾದರ್ದಿಂದ ಬಂದಿರೋದು. And do not have sons but they have grandsons. This is, if you know, you write this one, otherwise you have to write ಈ 4 ಇದನ್ನ ಬರೆದ್ಬಿಟ್ಟು ಇದನ್ನ ಫುಲ್ ರೀಪ್ರೆಸೆಂಟ್ ಮಾಡಿದ್ರೆ ಚೆಕ್ಕರ್ ಬೋರ್ಡ್ ಯು ಗೆಟ್ ಫುಲ್ ಮಾರ್ಕ್ಸ್. ನೋಡಿ ಈ ರೈಟಿಂಗಿಗೆ 1.5 ಮಾರ್ಕ್ಸ್ ಹೇಳಿದ್ದೇನೆ, ಇದಕ್ಕೆ 1.5 ಮಾರ್ಕ್ಸ್, ಟೋಟಲಿ 3 ಮಾರ್ಕ್ಸ್. 2-3 ಟೈಮ್ಸ್ ಬಂದಿದೆ, ಇದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ಗೆ ಹೋಗೋಣ ಇವಾಗ ಇದು ಮಾರ್ಚ್ 2018 ಬಂದಿರೋದು ಹೆಪ್ಲೋಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಹನಿಬೀಸ್ ಒಳಗೆ. ಹಾಗೆ 3 ಮಾರ್ಕ್ಸ್ಗೆ ಜುಲೈ 2018 ಈ ಚಾಪ್ಟರ್ ಇಂದ ಯಾವುದು 3 ಮಾರ್ಕ್ಸ್ಗೆ ಬಂದಿದೆ ಅಂದ್ರೆ ರೈಟ್ ಎ ನೋಟ್ ಆನ್ ಕಲರ್ ಬ್ಲೈಂಡ್ನೆಸ್. ರೈಟ್ ಎ ನೋಟ್ ಆನ್ ಕಲರ್ ಬ್ಲೈಂಡ್ನೆಸ್ ನಾನು ತುಂಬಾ ಸರಿ ಹೇಳಿದ್ದೇನೆ, ಇದು ಒನ್ ಆಫ್ ದ ಜೆನೆಟಿಕ್ ಮೆಂಡೇಲಿಯನ್ ಜೆನೆಟಿಕ್ ಡಿಸಾರ್ಡರ್. ಮೆಂಡೇಲಿಯನ್ ಜೆನೆಟಿಕ್ ಡಿಸಾರ್ಡರ್. ಯಾಕೆ ಮೆಂಡೇಲಿಯನ್ ಜೆನೆಟಿಕ್ ಡಿಸಾರ್ಡರ್ ಅಂತಂದ್ರೆ ಇಲ್ಲಿ ಈ ಕಲರ್ ಬ್ಲೈಂಡ್ನೆಸ್ ಅನ್ನೋ ಡಿಸಾರ್ಡರ್ ಬರೋದು ಜೀನ್ ವೇರಿಯೇಷನ್ ದಿಂದ. ಸಿಂಗಲ್ ಜೀನ್ ಮ್ಯೂಟೇಷನ್ ಆರ್ ಅಲ್ಟ್ರೇಷನ್, ಸಿಂಗಲ್ ಜೀನ್ ಮ್ಯೂಟೇಷನ್ ಅಥವಾ ಜೀನ್ ಅಲ್ಟ್ರೇಷನ್ ದಿಂದ ಆಗಿರೋದ್ರಿಂದ ಇದಕ್ಕೇನು ಹೇಳ್ತೇವೆ, ಮೆಂಡೇಲಿಯನ್ ಜೆನೆಟಿಕ್ ಡಿಸಾರ್ಡರ್. ಓಕೆ, ಇದ್ರ ಬಗ್ಗೆ ನೀವು ಏನು ಬರಿಬೇಕು ಅನ್ನೋದನ್ನ ನೋಡೋಣ ಇವಾಗ. ಈ ಹೋಮೋಸೈಗಸ್ ಹಿಟ್ರೋಸೈಗಸ್ ಗೊತ್ತಾಯ್ತು, ಇದು 2 ಮಾರ್ಕ್ಸ್ ಸಿಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಆನ್ಸರ್ 4 ಅಂತ ಕೊಟ್ಟಿದೆಯಲ್ಲ, ಕಲರ್ ಬ್ಲೈಂಡ್ನೆಸ್. ಸೊ ಕಲರ್ ಬ್ಲೈಂಡ್ನೆಸ್ ಬಗ್ಗೆ ನೋಟ್, ಬ್ರೀಫ್ ಅಕೌಂಟ್ ಆಫ್ ಆರ್ ಬ್ರೀಫ್ ನೋಟ್ ಆನ್, ನೋಟ್ ಅಂತ ಬರೆದಿದ್ದಾರೆ. ಅಲ್ಲಿ ನೀವು ಎದಕ್ಕಾಗುತ್ತೆ, ಏನಾಗುತ್ತೆ, ಯಾವ ಟೈಪು ಅದನ್ನೆಲ್ಲ ಹೇಳಬೇಕು. ನೋಡಿ, ಕಲರ್ ಬ್ಲೈಂಡ್ನೆಸ್ ಅನ್ನೋದೇನು, ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಈಗ ಸೆಕ್ಸ್ ಲಿಂಕ್ಡ್ ಅಂದ್ರೆ ಗೊತ್ತಿದೆ, ಇದು ಆಕ್ಚುಲಿ ಬಾಡಿ ಕ್ಯಾರೆಕ್ಟರ್ ಆದ್ರೂ ಕೂಡ ಈ ಬಾಡಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡುವಂತ ಜೀನು ಎಲ್ಲಿರುತ್ತೆ, ಎಕ್ಸ್ ಕ್ರೋಮೋಸೋಮ್ದಲ್ಲಿರುತ್ತೆ. ಎಕ್ಸ್ ಕ್ರೋಮೋಸೋಮ್ದಲ್ಲಿ ಈ ಬಾಡಿ ಕಲರ್ ಬ್ಲೈಂಡ್ನೆಸ್ ಜೀನ್, ಅದು ಜೀನ್ ಏನಿದೆ ಫಿನೋಟೈಪಿಕ್ ಜೀನು ಅಥವಾ ಸೊಮ್ಯಾಟಿಕ್ ಜೀನ್ ಅಂತೆ, ಬಾಡಿ ಕ್ಯಾರೆಕ್ಟರ್ ಜೀನು ಎಕ್ಸ್ ಕ್ರೋಮೋಸೋಮ್ದಲ್ಲಿದೆ. ಈ ಎಕ್ಸ್ ಕ್ರೋಮೋಸೋಮ್ ಅನ್ನೋದು ಸೆಕ್ಸ್ ತಾನೆ, ಸೆಕ್ಸ್ ಕ್ರೋಮೋಸೋಮ್ ತಾನೆ, ಅದಕ್ಕೆ ಇದಕ್ಕೆ ಎಕ್ಸ್ ಕ್ರೋಮೋಸೋಮ್ ಅಥವಾ ಸೆಕ್ಸ್ ಲಿಂಕ್ಡ್ ಇದು ಡಿಸಾರ್ಡರ್ ಅಂತ ಹೇಳ್ತೇವೆ. ಇದು ಎಕ್ಸ್ ಲಿಂಕ್ಡ್, ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್ ಒನ್, ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ರಿಸೆಸಿವ್ ಅಂದಾಗ ಇಲ್ಲಿ 2 ಹೋಮೋಸೈಗಸ್ ಜೀನ್ ಬಂದಾಗ ಮಾತ್ರ ಇದು ಡಿಸಾರ್ಡರ್ ಅಪಿಯರ್ ಆಗುತ್ತೆ. ಈಗ ಇಲ್ಲಿ ಏನಿರುತ್ತೆ, ಎಕ್ಸ್ ಕ್ರೋಮೋಸೋಮ್ದಲ್ಲಿ ಇರುತ್ತೆ ನೋಡಿ. ಸಿ ಅಂದ್ರೆ ಕಲರ್ ಬ್ಲೈಂಡ್ನೆಸ್ ಅಂತ ತಿಳ್ಕೊಳ್ಳಿ. ಎರಡೂದ್ರಲ್ಲೂ ಇದೇ ಬಂದಾಗ, 2 ಸಿ ಬಂದಾಗ ಮಾತ್ರ ಇದೇನಾಗುತ್ತೆ, ಡಿಸಾರ್ಡರ್ ಅಪಿಯರ್ ಆಗುತ್ತೆ. ಅದಕ್ಕೆ ಇದಕ್ಕೇನು ಹೇಳ್ತೇವೆ, ರಿಸೆಸಿವ್. ರಿಸೆಸಿವ್ ಅಂದ್ರೆ ಯಾವಾಗಲೂ ಹೋಮೋಸೈಗಸ್ ಇರುತ್ತೆ. ಇಟ್ ರಿಸಲ್ಟ್ಸ್ ಇನ್ ಡಿಫೆಕ್ಟ್ ಇನ್ ಐದರ್ ರೆಡ್ ಆರ್ ಗ್ರೀನ್ ಕೋನ್ಸ್ ಆಫ್ ದ ಐಸ್. ಇದು ಕಣ್ಣಿಗೆ ಸಂಬಂಧಪಟ್ಟಿರೋದಲ್ಲ, ನಮ್ಮ ಕಣ್ಣಲ್ಲಿ ಕೋನ್ಸು ಮತ್ತು ರಾಡ್ಸ್ ಅನ್ನೋ 2 ಸ್ಟ್ರಕ್ಚರ್ಸ್ ಇದಾವೆ. ಈ ಕೋನು ಮತ್ತು ರಾಡ್ಸ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ಕಲರ್ ಡಿಫ್ರೆನ್ಶಿಯೇಷನ್ದಲ್ಲಿ ಹೆಲ್ಪ್ ಆಗುತ್ತೆ. ಬಣ್ಣ ಬದಲಾವಣೆ, ಈಗ ನಮಗೆ ಇದು ನೋಡಿದ ತಕ್ಷಣ ಈಗ ಇದು ಗ್ರೀನು, ಇದು ರೆಡ್, ಇದು ಬ್ಲೂ ಅಂತ ಹೇಳ್ತೇವೆ. ಇದಕ್ಕೆ ಸಹಾಯ ಆಗೋದೇನು, ಕೋನ್ಸ್. ಇವು ಕೋನ್ಸು ಮತ್ತು ರಾಡ್ಸು ಎಲ್ಲಿರುತ್ತೆ, ರೆಟಿನಾ ಮೇಲೆ ಇರುತ್ತೆ. ಸೊ ಈ ಯಾವ ಮನುಷ್ಯನಲ್ಲಿ ಕಲರ್ ಬ್ಲೈಂಡ್ನೆಸ್ ಆಗಿರುತ್ತೆ ಅಲ್ಲಿ ಎದಕ್ಕಾಗುತ್ತೆ ಅಂದ್ರೆ ಡಿಫೆಕ್ಟ್ ಇನ್ ರೆಡ್ ಆರ್ ಗ್ರೀನ್ ಕೋನ್ಸ್ ಆಫ್ ದ ಐಸ್. ಇಲ್ಲಿ ಪ್ರತಿಯೊಂದು ಕಲರ್ಗೂ ಒಂದು ಟೈಪ್ ಕೋನ್ ಇರುತ್ತೆ. ಇಲ್ಲಿ ರೆಡ್ ಕಲರ್ ಕೋನ್ಸು ಮತ್ತು ಗ್ರೀನ್ ಕಲರ್ ಕೋನ್ಸ್ ಐದು ಏನಾಗುತ್ತೆ, ಅಲ್ಲಿ ಡಿಫೆಕ್ಟ್ ಇರುತ್ತೆ. ಡಿಫೆಕ್ಟ್ ಇರೋದ್ರಿಂದ ಏನಾಗುತ್ತೆ, ಅವರಿಗೆ ರೆಡ್ ಮತ್ತು ಗ್ರೀನ್ ಕಲರ್ ಇದ್ರೆ ಅದನ್ನ ಎರಡನ್ನು ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದು ಅವರಿಗೆ ಕಪ್ಪಾಗಿ ಕಾಣಿಸುತ್ತೆ.
ಯಾರಿಗೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ, ಇದರೊಳಗೆ ಮತ್ತೆ ಬೇರೆ ಬೇರೆ ಟೈಪ್ ಇದಾವೆ ಕಲರ್ ಬ್ಲೈಂಡ್ನೆಸ್ ಅಲ್ಲಿ. ಇಲ್ಲಿ ಜನರಲ್ ಆಗಿ ತಗೊಳೋದು ದಿಸ್ ಈಸ್ ಡಿಫ್ರೆನ್ಶಿಯೇಟ್ ದ ಪರ್ಸನ್ ಹೂ ಇಸ್ ಸಫರಿಂಗ್ ಫ್ರಮ್ ಕಲರ್ ಬ್ಲೈಂಡ್ನೆಸ್. ಯಾರು ಕಲರ್ ಬ್ಲೈಂಡ್ನೆಸ್ ನಿಂದ ಸಫರ್ ಆಗ್ತಿರ್ತಾರೆ, ಜೆನೆಟಿಕ್ ಡಿಸಾರ್ಡರ್ ಇರುತ್ತೆ, ಅಂಥವ್ರಿಗೆ ರೆಡ್ ಮತ್ತು ಗ್ರೀನ್ ಕಲರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗಲ್ಲ. ಅವರಿಗೆ ಕಾಣೋದೇನು, ರೆಡ್ ಇದ್ರೂ ಬ್ಲ್ಯಾಕೇ ಕಾಣಿಸುತ್ತೆ, ಗ್ರೀನ್ ಇದ್ರೂ ಬ್ಲ್ಯಾಕೇ ಕಾಣಿಸುತ್ತೆ. ಓಕೆ ನೋಡಿ, ಇಟ್ ರಿಸಲ್ಟ್ಸ್ ಇನ್ ಡಿಫೆಕ್ಟ್ ಐದರ್ ರೆಡ್ ಆರ್ ಗ್ರೀನ್ ಕೋನ್ ಆಫ್ ದ ಐಸ್. ಕೋನ್ಸ್ ಕಲರ್ ಡಿಫ್ರೆನ್ಸಿಯೇಷನ್ ಬೇಕಾಗಿರುವಂತ ಸ್ಟ್ರಕ್ಚರ್ಸ್ ಕಣ್ಣಲ್ಲಿರೋದು. ರಿಸಲ್ಟಿಂಗ್ ಇನ್ ದ ಫೇಲ್ಯೂರ್ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ದ ರೆಡ್ ಅಂಡ್ ಗ್ರೀನ್ ಕಲರ್. ಅವರಿಗೆ ರೆಡ್ ಮತ್ತು ಗ್ರೀನ್ ಕಲರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಹಾಗಾಗಿ ಅವರಿಗೆ ಅದು ರೆಡ್ ಇದ್ರೂ ಬ್ಲ್ಯಾಕೇ ಕಾಣಿಸುತ್ತೆ, ಗ್ರೀನ್ ಇದ್ರೂ ಬ್ಲ್ಯಾಕೇ ಕಾಣಿಸುತ್ತೆ. ಅದಕ್ಕೆ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ. ದ ಜೀನ್ ಫಾರ್ ಕಲರ್ ಬ್ಲೈಂಡ್ನೆಸ್ ಈಸ್ ಪ್ರೆಸೆಂಟ್ ಇನ್ ದ ಎಕ್ಸ್ ಕ್ರೋಮೋಸೋಮ್. ಇದು ಕಲರ್ ಬ್ಲೈಂಡ್ನೆಸ್ ಅಂತಂದ್ರೆ ಇಲ್ಲಿ ಕಲರ್ ಡಿಫ್ರೆನ್ಶಿಯೇಷನ್ ಮಾಡುವಂತ ಜೀನು ಎಲ್ಲಿರುತ್ತೆ, ಇದು ಆಕ್ಚುಲಿ ಬಾಡಿ ಕ್ಯಾರೆಕ್ಟರ್ ತಾನೆ. ಆದ್ರೂ ಈ ಬಾಡಿ ಕ್ಯಾರೆಕ್ಟರ್ ಜೀನ್ ಎಲ್ಲಿರುತ್ತೆ, ಎಕ್ಸ್ ಕ್ರೋಮೋಸೋಮ್ದಲ್ಲಿರುತ್ತೆ. ಆದ್ರಿಂದ ಇದಕ್ಕೇನು ಹೇಳ್ತೇವೆ, ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್. ಸೆಕ್ಸ್ ಲಿಂಕ್ಡ್ ಅಥವಾ ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಇದು ಇರೋದೆಲ್ಲೇ ಕಲರ್ ಬ್ಲೈಂಡ್ನೆಸ್ ಜೀನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಎಕ್ಸ್ ಕ್ರೋಮೋಸೋಮ್. ಯು ಹ್ಯಾವ್ ಟು ರೈಟ್ ದಟ್ ಒನ್. ಅದ್ರ ಬಗ್ಗೆ ಬರಿ ಅಂದಾಗ ಈಗ 3 ಮಾರ್ಕ್ಸ್ ಇತ್ತು ಅಂದ್ರೆ ನೀವು ಅಟ್ಲೀಸ್ಟ್ ಒಂದು 3 ಆದ್ರೂ ಬರಿಬೇಕು. ಒಂದೊಂದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಯೂಶ್ವಲಿ ಏನು ಅಂತಂದ್ರೆ ಯಾವುದೇ ಒಂದು ಈಗ 2 ಮಾರ್ಕ್ಸ್ ಕೇಳಿದ್ರೆ ಹಾಫ್ ಆಫ್ ಮಾರ್ಕ್ಸ್ ಕೆಲವೊಮ್ಮೆ 4 ಬರಿಬೇಕಾಗಿರುತ್ತೆ. ನೀವು 4ಕ್ಕೆ 4 ಬರಿಬಾರ್ದು, ಒಂದು ಜಾಸ್ತಿ ಬರಿಬೇಕು. ಎಲ್ಲೋ ಒಂದು ತಪ್ಪಾದ್ರೆ ಇದನ್ನ ಕನ್ಸಿಡರ್ ಮಾಡಕ್ಕಾಗತ್ತೆ. ಅದಕ್ಕೆ ಇಲ್ಲಿ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಈಗ 3 ಇದೆ. ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇದು, ಮತ್ತೆ ಇಲ್ಲಿ ಏನಾಗುತ್ತೆ, ರೆಡ್ ಮತ್ತು ಗ್ರೀನ್ ಕೋನ್ಸ್ ಆಫ್ ದ ಐಸ್ ಅಲ್ಲಿ ಡಿಫೆಕ್ಟ್ ಇರುತ್ತೆ. ಹಾಗಾಗಿ ರೆಡ್ ಮತ್ತು ಗ್ರೀನ್ ಕಲರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗಲ್ಲ. ಈ ಜೀನ್ ಎಲ್ಲಿರುತ್ತೆ, ಕಲರ್ ಬ್ಲೈಂಡ್ನೆಸ್ ಜೀನ್ ಪ್ರೆಸೆಂಟ್ ಇನ್ ದ ಎಕ್ಸ್ ಕ್ರೋಮೋಸೋಮ್. ಇಟ್ ಈಸ್ ಅಬ್ಸರ್ವ್ಡ್ ಮೋರ್ ಇನ್ ಮೇಲ್ಸ್. ಇದು ಇಂಪಾರ್ಟೆಂಟ್. ಯಾವಾಗಲೂ ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಮೇಲ್ಗಳಲ್ಲಿನೇ ಜಾಸ್ತಿ ಇದು ಕಾಣಿಸೋದು ಡಿಸಾರ್ಡರ್ಸ್. ಫಿಮೇಲ್ದಲ್ಲಿ ಕ್ಯಾರಿಯರ್ ಇರ್ತಾರೆ ಬಿಕಾಸ್ ದ ಪ್ರೆಸೆನ್ಸ್ ಆಫ್ ಓನ್ಲಿ 1 ಎಕ್ಸ್ ಕ್ರೋಮೋಸೋಮ್. ಯಾಕೆ ಮೇಲ್ ಒಳ್ಳೆ ಕಾಣಿಸುತ್ತೆ ಅಂತಂದ್ರೆ ಮೇಲಲ್ಲಿ ಒಂದೇ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಒಂದು ವೈ ಕ್ರೋಮೋಸೋಮ್ ಹಿಟ್ರೋಸೈಗಸ್ ಇರುತ್ತೆ. ಫೀಮೇಲ್ ಅಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ನೋಡಿ ವೇಳೆ ಅಲ್ಲಿ ಬಂತು 1 ಎಕ್ಸ್ ಅಲ್ಲಿ ಇದೇನ್ ಹೇಳಿದೇವಿ, ರಿಸೆಸಿವ್ ಅಂತ ಹೇಳಿದೇವಿ ತಾನೆ. ಅಲ್ಲಿ 2 ಹಂತದಿದ್ದಾಗ ಮಾತ್ರ ಅದೇನಾಗುತ್ತೆ, ಎಕ್ಸ್ಪ್ರೆಸ್ ಆಗುತ್ತೆ. 2 ಹಂತದಿದ್ದಾಗ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಈಗ ರಿಸೆಸಿವ್ ಅಂತ ಹೇಳಿದ್ರಿಂದ ನೋಡಿ ಮೇಲಲ್ಲಿ 1 ಎಕ್ಸ್ 1 ವೈ. ಈ ಎಕ್ಸ್ ಅಲ್ಲೇ ಒಂದ್ ವೇಳೆ ಅದು ಬಂದ್ಬಿಟ್ರೆ, ಕಲರ್ ಬ್ಲೈಂಡ್ನೆಸ್ ಬಂದ್ಬಿಟ್ರೆ ಆ ಇಂಡಿವಿಜುವಲ್ದಲ್ಲಿ ಕಲರ್ ಬ್ಲೈಂಡ್ನೆಸ್ ಕಾಣಿಸುತ್ತೆ. ಆದ್ರೆ ಫೀಮೇಲ್ದಲ್ಲಿ ಯಾಕಾಗಲ್ಲ, ಫೀಮೇಲ್ದಲ್ಲಿ ನೋಡಿ ಎಕ್ಸ್ ಎಕ್ಸ್ 2 ಇರುತ್ತೆ ಎಕ್ಸ್ ಕ್ರೋಮೋಸೋಮ್. ಒಂದ್ ವೇಳೆ ಇಲ್ಲಿ ಬಂತು, ತಂದೆ ಕಡೆಯಿಂದ ಬಂತು, ಆದ್ರೆ ತಾಯಿ ಕಡೆಯಿಂದ ಇರೋದೇನಿದೆ, ಡಾಮಿನೆಂಟ್ ಇದೆ. ಆವಾಗ ಇದು ಏನ್ ಮಾಡುತ್ತೆ, ಇದು ಮಾಸ್ಕ್ ಮಾಡ್ಬಿಡುತ್ತೆ, ಇದನ್ನ ಸಪ್ರೆಸ್ ಮಾಡ್ಬಿಡುತ್ತೆ. ಆವಾಗ ಇಲ್ಲೇ ಇದಕ್ಕೇನ್ ಹೇಳ್ತೇವಿ, ಕ್ಯಾರಿಯರ್ ಅಂತ ಹೇಳ್ತೇವಿ. ಕ್ಯಾರಿಯರ್ ಅಂದ್ರೆ ಅದನ್ನ ಹೊಂದಿರ್ತಾಳೆ ಅವಳು, ಆದ್ರೆ ಅವಳಲ್ಲಿ ಆ ರೋಗ ಕಾಣ್ಕೊಳಲ್ಲ. ಅದಕ್ಕೆ ಇದಕ್ಕೇನು ಹೇಳ್ತೇವೆ, ಕ್ಯಾರಿಯರ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಇಟ್ ಈಸ್ ಅಬ್ಸರ್ವ್ಡ್ ಮೋರ್ ಇನ್ ಮೇಲ್ಸ್. ಯಾವಾಗಲೂ ಹಿಂಗಿರುತ್ತೆ. ಈ ಎಕ್ಸ್ 1 ಎಕ್ಸ್ ಅಲ್ಲೇ ಅದು ಬಂದ್ಬಿಟ್ರೆ ಅಲ್ಲಿ ಮೇಲಲ್ಲಿ ಕಾಣಿಸುತ್ತೆ. presence of only 1 X chromosome. But in female 2 X chromosomes. ಎರಡೂನು ಈಗ ತಂದೆನೂ ತಾಯಿನೂ ಹಂಗಾದಾಗ ಅಲ್ಲಿ ಮಗಳಲ್ಲಿ ಅಥವಾ ಫೀಮೇಲ್ಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ತಂದೆ ಹಂಗಿರ್ತಾರೆ, ತಾಯಿ ನಾರ್ಮಲ್ ಇದ್ದ ಹೊತ್ನಾಗ ಹೆಣ್ಮಕ್ಳಿಗೆ ಬರಲ್ಲ, ಗಂಡು ಮಕ್ಳಿಗೆ ಬರುತ್ತೆ. That is color blindness. This is a description about the color blindness. Okay, you get 3 marks. ಒಂದೊಂದಕ್ಕೆ 1 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡುತ್ತೆ. ಈ ಮಾರ್ಚ್ 2018 ಜುಲೈ ಅಂಡ್ ಮಾರ್ಚ್ 2018 ನಲ್ಲಿ 2 ಮಾರ್ಕ್ಸಿಗೆ ಬಂದಿರೋದು ಮತ್ತು 3 ಮಾರ್ಕ್ಸಿಗೆ ಬಂದಿರೋದನ್ನ ಆನ್ಸರು ಸಾಲ್ವ್ ಮಾಡಾಯ್ತು. ಈ ನೆಕ್ಸ್ಟ್ ಸೆಕ್ಷನ್ದಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿಂದು 5 ಮಾರ್ಕ್ಸ್ ಇಂದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಥ್ಯಾಂಕ್ ಯು.